ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ಚಕ್ಕಡಿ ದಾರಿ ಹಗರಣ, ಕೋಟಿ ಲೂಟಿಯ ಸತ್ಯ ಹೊರಬರಲಿ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ. ನವಲಗುಂದ ಕ್ಷೇತ್ರದಲ್ಲಿ ಚಕ್ಕಡಿ ದಾರಿಯ ನೆಪದಲ್ಲಿ ಸರ್ಕಾರಿ ಸ್ವಾಮ್ಯದ ಗುಡ್ಡ ಮತ್ತು ಭೂಮಿಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ನವಲಗುಂದ ಪಾರಂಪರಿಕ ಗುಡ್ಡದ ಮಣ್ಣು ಹಾಗೂ ನೀರಾವರಿ ಇಲಾಖೆಯ ಮಣ್ಣು ತೆಗೆದಿರುವ ಬಗ್ಗೆ ದಾಖಲೆಗಳ ಸಮೇತ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರಿಗೆ ವಿವರಿಸಿ ಸಭೆ ನಡೆಸಿ ನಂತರ ಮಾಧ್ಯಮದ ಪ್ರತಿನಿಧಿಗಳಿಗೆ ಮಾತನಾಡಿದರು. ನವಲಗುಂದ ಪಾರಂಪರಿಕ ಗುಡ್ಡದ ಮಣ್ಣನ್ನು ಯಾವ ಕಾನೂನಡಿ ತೆಗೆಯಲಾಗಿದೆ? 100 ಕೋಟಿ ರೂಪಾಯಿಗಳ ಕಾಮಗಾರಿ ಪರವಾನಗಿ ಇಲ್ಲದೆ ಮಾಡಲು ಯಾರು ಪರವಾನಗಿ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದ ಮಾಜಿ ಸಚಿವರು, ಈಗಾಗಲೇ ತೆಗೆದಿರುವ ಕೋಟ್ಯಾಂತರ ರೂಪಾಯಿಗಳನ್ನು ಯಾರ ಹೆಸರಿನಲ್ಲಿ ತೆಗೆಯಲಾಗಿದೆ ಎಂಬುದನ್ನು ಬಹಿರಂಗ ಮಾಡಬೇಕು. ನವಲಗುಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೆಸಲು ತಮ್ಮಿಂದ ಯಾವುದೇ ತೊಂದರೆ ಆಗದು. ಆದರೆ ಮಾಡುವ ಕೆಲಸಗಳು ಪಾರದರ್ಶಕವಾಗಿ ಇರಬೇಕು. ಯಾವುದೇ ಸರ್ಕಾರವು ಹೀಗೆ ಮಾಡಲು ಪರವಾನಗಿ ಕೊಡಲು ಆಗುವುದಿಲ್ಲ. ನವಲಗುಂದ ಕ್ಷೇತ್ರದಲ್ಲಿ ಆಗಿರುವ ಹಗರಣ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ಅಧಿಕಾರಿಗಳು, ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಶರಣಪ್ಪಗೌಡ, ದಾನಪ್ಪಗೌಡ, ಮೃತ್ಯುಂಜಯ ಹಿರೇಮಠ, ಸಿದ್ದಣ್ಣ ಕಿಟಗೇರಿ, ಅಡವ್ಯಪ್ಪ ಮನವಿ, ರೋಹಿತ್ ಮುತ್ತಲಿ, ಪುರಸಭೆ ಸದಸ್ಯರಾದ ಮಹತೇಶ್ ಕಲಾಲ್, ಶರಣಪ್ಪ ಹಕ್ಕಿರ್ಕಿ, ಬಸವರಾಜ್ ಕಟ್ಟಿಮನಿ, ಜಯಪ್ರಕಾಶ್ ಬಾದಾಮಿ ಮತ್ತು ಇನ್ನಿತರರು ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಬೇರೆ ಆಗ್ಬೇರೆ, ಅದು ರಾಜಕಾರಣ ಬೇರೆ. ನಾನು ರಾಜಕಾರಣ ಮಾತನಾಡ್ತಾ ಇಲ್ಲ. ಕಾನೂನು ಪ್ರಕಾರ ಕಾಮಗಾರಿ ಆಗ್ಬೇಕನ್ನುವಂತ ಒತ್ತಾಯ ನಾನು. ಈ 79 ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 79 ರಸ್ತೆ ಅರೌಂಡ್ ಎಷ್ಟು ಕಿಲೋಮೀಟರ್ ಇರ್ಬೋದು ಅವ್ರ ಪ್ರಕಾರ? ನನ್ಗೆ ಗೊತ್ತಿಲ್ಲ. ಇವ್ರೆ ಅದನ್ನೆಲ್ಲವೂ ಕೂಡ ತನಿಖೆಗೆ ಒಳಪಡಿಸಿ ಅನ್ನುವಂತ ಒತ್ತಾಯ ಮಾಡಿದ್ದೀನಿ. ನಾನು ಐ ಎಮ್ ಟೆಕ್ನಿಕಲ್, ನಂದು ಇಂಜಿನಿಯರ್ ಅಲ್ಲ. ಒಂದ್ಸತಿ ತನಿಖೆ ಅದನ್ನ ಮಾಡಕ್ ಪ್ರಾರಂಭ ಮಾಡಿದ್ರೆ ಆ ಗುಡ್ಡದ ಮನೆ ಎಲ್ಲಿ ಬಳಕೆ ಮಾಡಿದ್ರು, ಆ ಗುಡ್ಡದಿಂದ ಎಷ್ಟು ರಸ್ತೆ ಉದ್ದ ಇತ್ತು, ಇವ್ರು ಅಡ್ವಾನ್ಸ್ ಎಷ್ಟು ಮಾಡಿದ್ದಾರೆ, ಇವತ್ತು ಬೇನಾಮಿ ಬಿಲ್ ಎಷ್ಟಾಗಿದೆ ಅನ್ನೋಂಥದ್ದು ಹೊರಗೆ ಬರುತ್ತೆ. ಸರ್, ಈ 30 ಕೋಟಿ ಯಾರು ತಾವು ಸ್ವಲ್ಪ ಕಣ್ಣು ಹತ್ತಿದ್ರೆ ಗೊತ್ತಾಗುತ್ತೆ. ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ವಿಡಿಯೋಗ್ರಾಫರ್ ಎಲ್ಲವೂ ಕೂಡ ನಮ್ಮ ಮೀಡಿಯಾದಲ್ಲಿ ಕೂಡ ಲೈವ್ ನಾನೇ ನೋಡಿದ್ದೀನಿ. ನಾನು ಬೇರೆ ಈಗ ಅಡ್ವಾನ್ಸ್ ಆಗಿ ಹೇಳಿದ್ರೆ ನನ್ನ ಕಡೆ ಎಲ್ಲ ದಾಖಲೆಗಳು ಇಟ್ಕೊಂಡಿದ್ದೀನಿ. ಯಾವ್ದಾರ ಒಂದು ತನಿಖಾ ಸಂಸ್ಥೆ ನಾನು ಕೇಳಿದ್ರೆ ನಾನು ಎಲ್ಲ ದಾಖಲೆ ಕೊಡ್ತೇನೆ. ಇಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ರೂಟ್ ಡೈವರ್ಟ್. ಈಗ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ, ಸರ್ಕಾರ ಅದ್ರ ರಕ್ಷಣೆಗೆ ಬಂದ್ರೆ ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ಜಗಜ್ಜಾಹಿರ ನೀವು ಮಾಧ್ಯಮದವರ ಸ್ವತಃ ಹೋದಾಗ ಅದನ್ನ ನಡೆದಿದ್ದಂತ. ಮತ್ತೀಗ ಅವ್ರು ಹೇಳಿದ್ದೀಗ ಸ್ವತಃ ಹೇಳಿದಾರೆ ಅವ್ರೆ, ನಾನೇ 100 ಕೋಟಿ ರೂಪಾಯಿ ಕಾಮಗಾರಿ ಅಡ್ವಾನ್ಸ್ ಆಗಿ ಮಾಡಿದ್ದೀನಿ. ಅಡ್ವಾನ್ಸ್ ಆಗಿ ಯಾರಿಗೆ ಮಾಡಕ್ಕೆ ಪ್ರಯೋಜನ ಇದೆ? ರಿಲೀಸಿಂಗ್ ಡಿಪಾರ್ಟ್ಮೆಂಟ್ ಯಾವುದು 30